ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಕೆಜಿ ಕ್ಯಾರೆಟ್ನ ಚೆನ್ನಾಗಿ ಚಿಕ್ಕದಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಅರ್ಧ ಕೆಜಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಖಂಡಿತ ತಗೊಳ್ಳಿ. ಹಾಗೆ ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ ಬನ್ನಿ. ಈಗ ನೋಡಿ, 1 ಕಪ್ ಹಾಲು ತೊಗೊಂಡಿದ್ದೀನಿ, ಹಾಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ಇಷ್ಟೇ ಸಕ್ಕರೆ ಹಾಕಬೇಕು ಅಂತ ಎಲ್ಲ ಏನಿಲ್ಲ, ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ನೀವು ಬಳಸ್ಬೋದು ಖಂಡಿತ. ಹಾಗೆ ಸ್ವಲ್ಪ ಬಾದಾಮಿ, ಹಾಗೆ ಕಪ್ಪು ದ್ರಾಕ್ಷಿ, ಹಾಗೆ ಗೋಡಂಬಿ, ಹಾಗೆ ದ್ರಾಕ್ಷಿ, ಹಾಗೆ 4 ಲವಂಗ ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ಜೊತೆಗೆ ನಾನು ಏಲಕ್ಕಿ ಸಿಪ್ಪೆ ಕೂಡ ಅದರಲ್ಲೇ ಹಾಕ್ತಾಯಿದ್ದೀನಿ. ಹಾಗೆ ಸೂರ್ಯಕಾಂತಿ ಬೀಜ, ಇದನ್ನು ಕೂಡ 2 ಸ್ಪೂನ್ ನಾನು ಹಾಕ್ತಾಯಿದ್ದೀನಿ. ಖಂಡಿತ ಇದು ಇದ್ದರೆ ಹಾಕಿ, ಇಲ್ಲ ಅಂದರೆ ಬೇಡ, ಪ್ಯೂರ್ಲಿ ಇದು ಆಪ್ಷನಲ್. ಹಾಗೆ ಇದನ್ನ ಹುರ್ಕೊಳ್ಳೋಕ್ಕೆ ಒಂದು 2 ಸ್ಪೂನ್ ತುಪ್ಪ, ಹಾಗೆ 2 ಸ್ಪೂನ್ ಎಣ್ಣೆ. ಇನ್ಯಾಕೆ ತಗೋಣ ಅಲ್ವಾ, ಕ್ಯಾರೆಟ್ ಹಲ್ವಾ ಮಾಡೋಣ ಬನ್ನಿ. ಮೊದಲನೇದಾಗಿ ಕಡಾಯಿ ಎತ್ತಿಟ್ಕೊಳ್ಳಿ. ಮೊದಲನೇದಾಗಿ 2 ಟೇಬಲ್ ಸ್ಪೂನ್ ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ತುಪ್ಪನ ಈಗ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ, ಬಾದಾಮಿನ ಹುರ್ಕೋಣ. ಉರಿನ ಸ್ಲೋ ಆಗಿ ಇಟ್ಕೊಳ್ಳಿ, ಯಾವುದೇ ಕಾರಣ ಹೈ ಆಗಿ ಇಟ್ಕೊಂಡು ಇದನ್ನೆಲ್ಲ ಹುರ್ಕೊಬೇಡಿ, ಎಲ್ಲ ಸೀದೋಗಿಬಿಡುತ್ತೆ. ಹಾಗೆ ನಾವು ತುಪ್ಪ ಹಾಕಿ ಮಾಡೋ ಪ್ರತಿಯೊಂದು ಐಟಮ್ಸ್ ಕೂಡ ನಾವು ಸ್ಲೋ ಆಗಿ ಇದನ್ನು ಹುರ್ಕೊಳ್ಬೇಕು. ನಾನು ಇದನ್ನು ತುಂಬ ಜಾಸ್ತಿ ಹುರ್ಕೊಳಲ್ಲ, ಒಂದು 10 ಸೆಕೆಂಡ್ ಅಷ್ಟೇ ಹುರ್ಕೊಳ್ತೀನಿ. ಈಗ ನೋಡಿ, ದ್ರಾಕ್ಷಿಗಳನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಈಗ ದ್ರಾಕ್ಷಿಗಳನ್ನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ಸೀಡ್ಸ್ಗಳನ್ನು ಕೂಡ ನಾನು ಸ್ವಲ್ಪ ಹಾಕಿ ಹುರ್ಕೊಳ್ತೀನಿ. ನೋಡಿ, ಎಲ್ಲ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಈಗ ಇದೇ ಕಡಾಯಿಗೆ ನಾವು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀವಿ. ಪೂರ್ತಿಯಾಗಿ ಹಾಕ್ಕೊಳ್ಳಿ. ನೋಡಿ, ಒಂದು 5 to 10 ಮಿನಿಟ್ಸ್ ಚೆನ್ನಾಗಿದ್ದನ್ನ ಈ ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆ ಇದರಲ್ಲೇ ಒಂದು 1/4% ಆದರೂ ನಮಗೆ ಕ್ಯಾರೆಟ್ ಚೆನ್ನಾಗಿ ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ತುಪ್ಪ ಹಿಡಿಯುತ್ತೆ. ಯಾವುದೇ ಕಾರಣಕ್ಕೂ ಸೀಸ್ಕೊಬೇಡಿ, ಇದನ್ನು ನೀಟಾಗಿ ತಿರುಗಿಸ್ತಾ ಇರಿ, ಕೆಳಗೆ ಸಿಯಕ್ಕೆ ಬಿಡಬೇಡಿ ಇದನ್ನು. ನೋಡಿ, ಒಂದು 5 to 7 ಮಿನಿಟ್ಸ್ವರೆಗೂ ನಾನು ಚೆನ್ನಾಗಿ ಇದನ್ನು ಹೀಗೆ ಹುರ್ಕೊಂಡಿದ್ದೀನಿ. ನಾನು ನೀರು ಹಾಕಿಲ್ಲ, ಏನೂ ಹಾಕಿಲ್ಲ, ಹೀಗೆ ಕೈ ಬಿಡ್ದಲೇ ನೀಟಾಗಿ ಹುರ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಹಾಲನ್ನು ಹಾಕ್ಕೊಳ್ಳೋಣ. ನೋಡಿ, ಈ ಹಾಲು ನಾನು ಬಿಸಿ ಹಾಲು ಹಾಕ್ತಾಯಿಲ್ಲ, ನಾನು ನಾರ್ಮಲಾಗಿ ಪಾಕೆಟ್ ಹಾಲು ನಾವು ಹೇಗೆ ತರ್ತೀವಿ ಅದರಿಂದನೇ ತೆಗ್ದು ಒಂದು ಬೌಲಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಇನ್ನೂ 1 ಬೌಲಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬರೀ ಹಾಲಲ್ಲಿ ಕೂಡ ಮಾಡ್ಕೊಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ನಾನೊಂದು 3/4 ಬೌಲಷ್ಟು ನೀರು ತೊಗೊಂಡಿದ್ದೀನಿ. ನಾನು ಪೂರ್ತಿ ಹಾಕಲ್ಲ, ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ನಾನು ಹಾಗೆ ಇಟ್ಕೊಳ್ತೀನಿ. ಬೇಕು ಅನಿಸಿದರೆ ಮಾತ್ರ ಹಾಕ್ಕೊಳ್ತೀನಿ. ನೆಕ್ಸ್ಟು ನೋಡಿ, ಉಳಿದಿರೋ ಅದು ಅರ್ಧ ಬೌಲ್ ನೀರನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ. ಇವಾಗ ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಎಷ್ಟು ಕ್ಯಾರೆಟ್ ತೊಗೊಂಡಿರ್ತೀರ, ಎಷ್ಟು ಬೇಕು ಅದು ಬೇಯೋಕ್ಕೆ ಅಂತ ನೋಡಿಕೊಂಡು ಖಂಡಿತ ಹಾಕ್ಕೊಳ್ಳಿ. 1 ಬೌಲು ಆಗ್ಬೋದು, ಅಥವಾ 2 ಬೌಲ್ ಕೂಡ ಆಗ್ಬೋದು. ಕೆಲವೊಂದು ಸಲ ನೀವು ನೋಡಿ ಹಾಕ್ಕೊಬೇಕು. ನೋಡಿ, ನಾನೀಗ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಟೈಮಲ್ಲಿ ನಾನು ಲವಂಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ.
ಈ ಟೈಮಲ್ಲಿ ನಾವು ಹಾಕಿ ಚೆನ್ನಾಗಿ ಕುದಿಸೋದ್ರಿಂದ ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತ ಇದು ಲವಂಗ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ. ನನಗೆ ಇದು ಇಷ್ಟ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ. 70% ಇದು ಬೆಂದಿದೆ ಕ್ಯಾರೆಟು ನೋಡಿ. ಈ ಟೈಮಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ನಿಮಗೆ ಟೇಸ್ಟ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನೋಡಿ ಏಲಕ್ಕಿ ಪುಡಿ ಮತ್ತು ಅದ್ರದ್ದು ಸಿಪ್ಪೆ ಕೂಡ ನಾನು ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕ್ಯಾರೆಟ್ ಪೂರ್ತಿಯಾಗಿ ಬೆಂದಿದೆ ನೋಡಿ. ಈ ಟೈಮಲ್ಲಿ ನಾನು ಆಗಲೇ ಹುರಿದಿಟ್ಕೊಂಡಿರೋ ನಾನು ಡ್ರೈ ಫ್ರೂಟ್ಸ್ಗಳನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ.